ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್. ನಮಸ್ತೆ. ನಮ್ಮ ಭಾರತ ದೇಶದ ಜನಗಳಿಗೆ ಮತ್ತು ನಮ್ಮ ಕರ್ನಾಟಕದ ಇರುವಂತಹ ಎಲ್ಲ ಪ್ರಜೆಗಳಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಇನ್ ಇಂಡಿಯಾ, ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಾಲೋಚನಾ ಸಮಿತಿಯಿಂದ ಮಾತಾಡ್ತಿರುವ ಡಾಕ್ಟರ್ ಕೆ ರಾಮಚಂದ್ರಪ್ಪ ಅಬ್ರಹಮರು, ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡ್ತಿರುವಂಥದ್ದು. ವಿಷಯ ಏನಪ್ಪ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಹೋರಾಟ ಮತ್ತು ಹಿಂಸೆಗಳು ನಮ್ಮ ಭಾರತ ದೇಶದಲ್ಲಿ ನಡೀತಾ ಇದೆ. ಯಾವ ಕಾರಣದಿಂದಲೂ ಅಂತ ಹೇಳುವುದಾದರೆ, ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಸೋರಿಕೆಯಿಂದ ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡುವಾಗ ಕಲ್ಲು ತೂರಾಟ, ಹೊಡೆಯುವುದು, ಪೊಲೀಸರು ಅವರಿಗೆ ಹಿಂಸೆಗಳನ್ನು ಕೊಟ್ಟಿರುವುದು, ಚಿತ್ರಹಿಂಸೆಗಳನ್ನು ಕೊಟ್ಟಿರುವುದು ಯಾಕೆ? ನಮ್ಮ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಜಿಯವರು ಈಗ 13 ವರ್ಷಗಳಿಂದ ಸರ್ಕಾರ ಆಳ್ವಿಕೆ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಕೆಲಸ ಇಲ್ಲ, ಎಷ್ಟೋ ಜನ ಅಮಾಯಕರು ಕೆಲಸ ಇಲ್ಲದೆ ಬೇರೆ ಕಡೆ ಹೋಟೆಲ್ ಕೆಲಸಗಳು ಮಾಡಿ ಡಿಗ್ರಿಗಳು ಮಾಡಿರೋರು, ಡಾಕ್ಟರ್ಗಳು, MBBS ಓದಿರೋರು ಈ ಥರ ಇದ್ದಾರೆ. ಆದರೆ ಈ ನೀಟ್ ಎಕ್ಸಾಮ್ ಅನ್ನ ನೀವು ಕೊಟ್ಟು ಅದನ್ನು ಸೋರಿಕೆ ಮಾಡಿದರೆ, ಸೋರಿಕೆ ಯಾಕಾಯಿತು? ನಮ್ಮ ಸರ್ಕಾರದ ಗಮನಕ್ಕೆ, ನರೇಂದ್ರ ಮೋದಿಜಿಯವರಿಗೆ ಒಂದು ಗಮನಕ್ಕೆ ಯಾಕೆ ಸೋರಿಕೆ ಆಯಿತು ಅನ್ನೋ ಪ್ರಶ್ನೆ. ಈಗ ಸೋರಿಕೆ ಆಗಿರೋದ್ರಿಂದನೇ ಪ್ರತಿಭಟನೆ ಜಂತರ್ ಮಂತರ್ನಲ್ಲಿ ಮಾಡ್ತಾ ಇದ್ದಾರೆ, ಎಲ್ಲಾ ಕಡೆನೂ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಇಡೀ ಭಾರತ ದೇಶದ ಮೂಲೆ ಮೂಲೆಯಲ್ಲೂ ಮಾಡ್ತಾ ಇದ್ದಾರೆ. ಅವರು ಪ್ರತಿಭಟನೆ ಮಾಡುವಾಗ ಅವರು ಏನು ಕ್ವಶನ್ಗಳಿದೆಯೋ, ಏನು ಆನ್ಸರ್ ಇದೆಯೋ ಅದನ್ನು ತಾವು ಕೇಂದ್ರ ಸರ್ಕಾರ ನಡೆಸುವಂಥದ್ದು ಅದನ್ನು ಆಲಿಸಬೇಕು, ಅದರಿಗೆ ಉತ್ತರವನ್ನು ನೀವು ಕೊಡಬೇಕು. ಯಾಕಂದ್ರೆ ಹೋರಾಟ ಮಾಡೋದು ನಮ್ಮ ಹಕ್ಕು, ಎಲ್ಲರಿಗೂ ಹಕ್ಕಿದೆ, ಹೋರಾಟ ಮಾಡಬೇಕು. ಹೋರಾಟ ಮಾಡುವುದೇ ಇದೆಲ್ಲ. ಅದರಲ್ಲಿ ಹೋರಾಟ ಮಾಡುವವರು ಎಲ್ಲರೂ ವಿದ್ಯಾರ್ಥಿಗಳು. ಕೆಲವರು ಹೇಳ್ತಾ ಇದ್ದಾರೆ ಗೂಂಡಾಗಳು ಎಂಬುದಾಗಿ. ಗೂಂಡಾಗಳು ಖಂಡಿತವಾಗಲಿಲ್ಲ, ಎಲ್ಲ ವಿದ್ಯಾರ್ಥಿಗಳೇ. ಈಗ ಆ ವಿದ್ಯಾರ್ಥಿಗಳು ಹೋರಾಟ ಮಾಡೋದ್ರಿಂದಲೇ ನಿಮಗೆ ಒಂದು ಇದಾಗಿದೆ. ಈಗ ಏನು ನಮ್ಮ ಮುಂದಿನ ಭವಿಷ್ಯತ್ತೇನಾದ್ರೂ ಹಾಳಾಗ್ಬೋದಾ, ಇಲ್ಲ ನಮ್ಮ ಭವಿಷ್ಯತ್ತು ಏನಾದರೂ ಬಿದ್ದೋಗ್ಬೋದಾ ಅನ್ನೋ ಮಟ್ಟದಲ್ಲಿ ನೀವು ಆಲೋಚನೆಗಳನ್ನು ಮಾಡಿ ವಿದ್ಯಾರ್ಥಿಗಳ ಮೇಲೆ ನೀವು ಹೊಡೆಯುವುದರ ಮೂಲಕವಾಗಿ ಪೊಲೀಸ್ನವರಿಗೆ ಒಂದು ಪರ್ಮಿಷನ್ ಕೊಟ್ಟು ಅವ್ರ ಕೈಯ ಮೇಲೆ ಕೆಲಸಗಳು ಮಾಡಿಸ್ತಾ ಇದ್ದಾರೆ ಎಂಬುದಾಗಿ ಈ ರೀತಿಯಲ್ಲಿ ಒಂದು ಮಾಧ್ಯಮಗಳನ್ನು ನೋಡ್ತಾ ಇದ್ದೇವೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಯಾವುದೇ ವಿದ್ಯಾಮಂತ್ರಿಗಳಿರ್ಬೋದು, ಶೈಕ್ಷಣಿಕ ಮಂತ್ರಿಗಳಿರ್ಬೋದು, ಗೃಹ ಮಂತ್ರಿಗಳಿರ್ಬೋದು, ಇವರುಗಳು 100% ಅವರು ಸಹಕಾರ ಕೊಡಬೇಕು. ಇವಾಗ ಗೃಹ ಮಂತ್ರಿ ಹ್ಯಾಂಡ್ ಅವರಲ್ಲಿ ಇರುತ್ತೆ, ಏನು ಗೃಹ ಮಂತ್ರಿಗಳು ಅವ್ರ ಕೈ ಹ್ಯಾಂಡ್ ಪೊಲೀಸ್ ಇರುತ್ತೆ. ಈ ಗೃಹ ಮಂತ್ರಿಗಳು ಯಾಕೆ ಪೊಲೀಸರು ಅವ್ರನ್ನ ವಿದ್ಯಾರ್ಥಿಗಳನ್ನು ಹೋರಾಟಗಾರನ ಹೊಡೀರಿ ಎಂಬುದಾಗಿ ಏನ್ ಪರ್ಮಿಷನ್ ಕೊಡಬೇಕಾಗಿತ್ತು? ಇವತ್ತು ನಾಳಿನ ಭವಿಷ್ಯತ್ತು, ನಮ್ಮ ವಿದ್ಯಾರ್ಥಿಗಳು ನಾಳಿನ ಭವಿಷ್ಯತ್ತು ಅವರೇ ರೂಪಣೆ ಮಾಡೋದು, ಅವರೇ ದೇಶ ಆಳುವಂಥದ್ದು. ಅವ್ರ ತಂದೆ ತಾಯಿಗಳಿಗೆ ಎಷ್ಟು ಕಷ್ಟಪಟ್ಟು ಅವರು ಓದಿಸಿ, ಸಾಲ ಮಾಡಿ, ಸೋಲ ಮಾಡಿ, ಕಣ್ಣೀರಿಟ್ಟು, ಎಷ್ಟು ಅವರು ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾರೋ, ಇಲ್ಲ ಗಾರೆ ಕೆಲಸ ಮಾಡ್ತಾರೋ, ಕೂಲಿ ಕೆಲಸ ಮಾಡ್ತಾರೋ, ಏನ್ ಕೆಲಸ ಮಾಡ್ತಾರೋ, ಅವ್ರ ಮಕ್ಕಳನ್ನ ಒಂದು ಅಧಿಕಾರಿ ಆಗ್ಬೇಕಪ್ಪ, ಒಂದು ಬೆಳಿಬೇಕು, ನಮ್ಮ ಮಕ್ಕಳು ಮುಂದೆ ಬರಬೇಕು ಅನ್ನೋದು ಅವ್ರಿಗೊಂದು ಆಸೆ ಇರುತ್ತೆ. ಒಂದು ಡಾಕ್ಟರ್ ಆಗ್ಬೇಕು, ಒಂದು ಕನಸುಗಳು ಅವ್ರದ್ದು, ಒಂದು ಲಾಯರ್ ಆಗ್ಬೇಕು, ಒಂದು DC, ಒಂದು AC, ಒಂದು ಕಲೆಕ್ಟರ್, ಒಂದು ಪೊಲೀಸ್, ಒಂದು SP, ಏನೋ ಒಂದು ಆಗ್ಬೇಕು ಅನ್ನೋದು ಅವ್ರ ಕನಸುಗಳು ಇರುತ್ತೆ, ತಂದೆ ತಾಯಿಗಳ ಕನಸುಗಳು. ಇವತ್ತು ಆ ಕನಸುಗಳು ನುಚ್ಚಿನವ್ರು ಮಾಡ್ತಾ ಇದ್ದಾರೆ ಜನರು. ನಮ್ಮ ಯಾವುದೇ ಸರ್ಕಾರ ಇರ್ಬೋದು, ಅದು ನುಚ್ಚಿನವ್ರು ಮಾಡ್ತಾ ಇದ್ದಾರೆ. ಇದರಲ್ಲಿ ರಾಜಕಾರಣ ಧೋರಣೆಗಳನ್ನು ಮಾಡಬೇಕು. ಖಂಡಿತವಾಗಿ ಅವರು ಸಹಕಾರ ಮಾಡಿ. ಯಾವುದೇ ರಾಜಕಾರಣ, ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಯಾವುದೇ ಇರ್ಬೋದು, ಗೃಹ ಮಂತ್ರಿಗಳಾಗಿರ್ಬೋದು, ಶಿಕ್ಷಣ ಮಂತ್ರಿಗಳಿರ್ಬೋದು, ಯಾವುದೇ ಮಂತ್ರಿಗಳಾಗಿರ್ಬೋದು, ಅವರಿಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಟನಾಕಾರರಿಗೆ ನೀವು ಸಪೋರ್ಟ್ ಮಾಡಿ ಅವ್ರು ಒಳ್ಳೇದು ಮಾಡ್ಬೇಕೆಂತ ತಮ್ಮಲ್ಲಿ ಮನೆ ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ನಾವು ನೋಡ್ತಾ ಇದ್ವಿ, ಎಷ್ಟೋ ಜನ ಈಗ ಪ್ರಾಣ ಕಳ್ಕೊಂಡಿದ್ದಾರೆ, ಕೈಕಾಲು ಮುರಿದುಕೊಂಡಿದ್ದಾರೆ. ನೋಡಿ, ಕೆಲವರಿಗೆಲ್ಲ ಹೊಡೆದಿದ್ದಾರೆ, ಕಿವಿಯಲ್ಲಿ ರಕ್ತ, ಮೂಗಲ್ಲಿ ರಕ್ತ, ಕೈಕಾಲು ಮುರಿದೋಗಿದೆ, ಮತ್ತು ಮಶಾನ ಸೇರಿದ್ದಾರೆ, ಈ ತರ ಎಲ್ಲ ಸತ್ತೋಗಿದ್ದಾರೆ. ಈ ತರ ಎಲ್ಲ ಇದೆ. ಯಾಕೆ? ನಮ್ಮ ದೇಶ ಯಾವುದೇ ಒಂದು ಬದಲಾವಣೆಗಳಾಗಬೇಕು ಎಂಬುದಾಗಿ, ನಮ್ಮ ಜನ ಬದಲಾವಣೆಗಳಾಗಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಮೇಲೆ, ಕಾನೂನಿನ ಮೇಲೆ, ಕಾನೂನು ಯಾರು ಕೈಗೆತ್ಕೊಂಬಾರ್ದು ಅಂತವ್ರು ಕೈಗೆತ್ಕೊಂಡಿದ್ದಾರಲ್ರಿ ಇವತ್ತು.
ಅವ್ರಿಗೆ ಅಧಿಕಾರ ಒಡೆಯೊಂದು ಅಧಿಕಾರ ಕೊಟ್ಟವ್ರು ಯಾರು? ಅವ್ರಿಗೆ ಆ ಅಧಿಕಾರ ಏನಾದ್ರು ಕೊಟ್ಟಿದಾರಾ? ಯಾವ್ದ್ರಲ್ಲೂ ಪೊಲೀಸರೇ ನೀವು ಹೊಡೀರಿ ಅಂತ ಏನಾದ್ರು ಬರೆದಿದ್ದಾರೆ ಸಂವಿಧಾನದಲ್ಲಿ? ಪೊಲೀಸರೇ ರಕ್ಷಣೆ ಮಾಡುವಂತವ್ರು ಇವತ್ತೇನಾಗ್ಬಿಟ್ಟಿದ್ದಾರೆ? ಅವರು ರಾಕ್ಷಸರಾಗ್ಬಿಟ್ಟಿದ್ದಾರೆ. ಪೊಲೀಸರೇ ರಾಕ್ಷಸರಾಗ್ಬಿಟ್ಟಿದ್ದಾರೆ. ಕಾಪಾಡುವ ಮಟ್ಟದಲ್ಲಿ ಇರುವವರು ವಿದ್ಯಾರ್ಥಿಗಳನ್ನ, ಪ್ರತಿಭಟನೆ ಅವ್ರನ್ನ ಕಾಪಾಡಬೇಕ್ರಿ ಪೊಲೀಸರು. ಅವ್ರಿಗೆ ರಕ್ಷಣೆ ಕೊಡಬೇಕು. ರಾಜಕಾರಣಿಗಳಿಗೆಲ್ಲ, ರಾಜಕಾರಣಿಗಳು ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ. ಇಂದಿನ ಮಕ್ಕಳು, ವಿದ್ಯಾರ್ಥಿಗಳು, ನಾಳಿನ ಪ್ರಜೆಗಳು, ನಾಳೆ ದೇಶ ಆಳುವಂಥದ್ದು ಇಂಥ ಗೌರ್ಮೆಂಟ್ ಅವರೇ ಸೃಷ್ಟಿ ಮಾಡುವಂಥದ್ದು ಕೆಲಸಗಳನ್ನ. ಪಾಪ ಇವತ್ತೆಷ್ಟೋ ಜನ ಅಮಾಯಕರನ್ನು ಹೊಡೆದು ಬಲಿ ಮಾಡ್ತಾ ಇದ್ರಲ್ವಾ? ಇದೆಲ್ಲ ತಪ್ಪಲ್ವಾ? ನಾನು ಪ್ರಧಾನಮಂತ್ರಿಗಳಿಗೂ ಒಂದು ಮಾತು ಹೇಳ್ತಾ ಇದ್ದೀನಿ, ಮತ್ತು ಅಲ್ಲಿರುವ ಶಿಕ್ಷಣ ಮಂತ್ರಿ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಿಗೂ ಸಹ ನಾನು ಮಾತು ಹೇಳ್ತೀನಿ. ಎಲ್ಲೇ ಆಗಲಿ ರಾಜ್ಯದ ಜನತೆಗೆ ಗೌರವವನ್ನು ಕೊಡಿ, ವಿದ್ಯಾರ್ಥಿಗಳಿಗೆ ಫಸ್ಟ್ ಗೌರವವನ್ನು ಕೊಡಿ, ಅವ್ರು ಒಳ್ಳೇದನ್ನು ಮಾಡಿ, ಮತ್ತು ಅವರು ಏನು ನೋವಿದೆಯೋ ಆ ಕೂಗು ನೀವು ಕೇಳಬೇಕು. ಆ ಕೂಗಕ್ಕೆ ನೀವು ಆನ್ಸರ್ ಮಾಡಿ. ವಿದ್ಯಾರ್ಥಿಗಳು ಏನು ಮನವಿ ಇಟ್ಟಿದ್ರು ಅದ್ರಿಗೆ ಆನ್ಸರ್ ಮಾಡಿ, ಅದ್ರ ಪರಿಹಾರ ಮಾಡಿ. ಹೊಡೆಯುವುದು, ಸಾಯಿಸುವುದು ಇದೆಲ್ಲ ಬೇಡ. ಅದರಿಂದ ಇದೆಲ್ಲ ಒಂದು ಪಕ್ಕಕ್ಕಿಟ್ಟು ಅವ್ರದ್ದು ಏನು ಇವತ್ತು ಪ್ರತಿಭಟನೆ ಎಲ್ಲೆಲ್ಲಿ ಮಾಡ್ತಾರೆ ಅಲ್ಲೆಲ್ಲ ಹೋಗಿ AC ಆಗಿರ್ಬೋದು, DC ಇವರೆಲ್ಲ ಒಂದು ಸಹಕಾರ ಕೊಡಿ. ಪರ್ಮಿಷನ್ ಅಂದ್ಕೊಂಡು ಹೊಡೆಯಿರಿ, ವಿದ್ಯಾರ್ಥಿಗಳು ನೋಡಿರಿ ಅಂತ ಹೇಳಕ್ ಹೋಗ್ಬೇಡಿ, ಕೊಡಬೇಡಿ ಅದನ್ನ. ಮತ್ತು ಅವ್ರ ಹಿಂಸೆಗಳನ್ನು ಕೊಡಬೇಡಿ. ನಿಜವಾಗಲೂ ಅದನ್ನ ನೋಡಿ, ಇವತ್ತು ಎಲ್ಲ ಇದರಲ್ಲಿ ದೆಹಲಿಯಲ್ಲಿ ಇವತ್ತು ಫಾದರ್ಗಳು, ಚರ್ಚ್ ಕ್ರಿಶ್ಚಿಯನ್ ಫಾದರ್ಗಳು ಎಲ್ಲ ಬಂದು ಇಳಿದಿದ್ದಾರೆ ಹೋರಾಟಕ್ಕೆ. ವಿದ್ಯಾರ್ಥಿಗಳು ಸಹಕಾರ ಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಎಲ್ಲರೂ ಸೇರಿ ಸಹಕಾರ ಕೊಡಿ. ಅದೊಂದು ನೀಟ್ ಸೋರಿಕೆ ಏನಾಗಿದೆಯೋ ಅದನ್ನು ಕಂಡುಹಿಡಿಯಿರಿ. ಎಲ್ಲಿ ತಪ್ಪಾಗಿದೆಯೋ, ಎಲ್ಲಿ ಸರಿ ಹೋಗಿದೆಯೋ ಅದನ್ನು ಕಂಡುಹಿಡಿಬೇಕೆಂಬ ಮನವಿ. ರಾಜ್ಯ ಭಾರತ ದೇಶದ ಪ್ರಧಾನಮಂತ್ರಿಗಳಿಗೆ ನಮ್ಮೊಂದು ಮನವಿ, ಈ ತರ ಇರೋದನ್ನ ಸರಿಪಡಿಸಿ ಎಂಬುದಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಪ್ರಧಾನಮಂತ್ರಿಗಳಿಗೆ. ಇದನ್ನ ದಯಮಾಡಿ ಈ ಲೈವ್ ಅಲ್ಲಿ ಯಾರ್ಯಾರು ಕೇಳ್ತಾ ಇದ್ದೀರೋ ಅದನ್ನೆಲ್ಲ ಶೇರ್ ಮಾಡಿ, ಖಂಡಿತವಾಗ್ಲೂ ಫಾಲೋ ಅಪ್ ಮಾಡಿ. ಇನ್ನೂ ಅನೇಕ ವಿಚಾರಗಳನ್ನ ಮಾತಾಡ್ತೀವಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.